ಲಭ್ಯ ಆಗ್ತಾ ಇದೆ. ಮಹಾರಾಷ್ಟ್ರ ಸಿಎಂ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ. ಈಗ ಪೊಲೀಸ್ ಇಲಾಖೆಯ ಜೊತೆಗೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಸಭೆಯನ್ನ ಕರೆದಿದ್ದಾರೆ. ಮುಂಬೈನ ಭದ್ರತಾ ವಿಚಾರವಾಗಿ ಮಹತ್ವದ ಮೀಟಿಂಗ್. ಸಿಎಂ ಫಡ್ನವೀಸ್ ಜೊತೆಗೆ ಡಿಸಿಎಂ ಏಕನಾಥ್ ಶಿಂದೆ ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಭದ್ರತಾ ಪರಿಶೀಲನಾ ಸಭೆ ನಡೀತಾ ಇರುವುದೀಗ. ನಿನ್ನೆ ಬೇರೆ ಬೇರೆ ರಾಜ್ಯಗಳ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಆಯಾ ರಾಜ್ಯಗಳ ಡಿಸಿಗಳ ಜೊತೆಗೆ ಎಸ್ಪಿಗಳ ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಿದ್ರು. ಇವತ್ತು ಮುಂಬೈನ ಮುಖ್ಯಮಂತ್ರಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರು ಈಗ ಸಭೆಯನ್ನ ಕರೆದಿರೋದು. ಬಹಳ ಅಲರ್ಟ್ ಆಗಿದೆ ಇಡೀ ದೇಶ ಮತ್ತು ನಮ್ಮ ರಾಜ್ಯಗಳನ್ನ ನಾವು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೊಳ್ಬೇಕು, ನಮ್ಮ ರಾಜ್ಯದ ಜನರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೊಳ್ಬೇಕು, ಎಲ್ಲದರ ಬಗ್ಗೆಯೂ ಕೂಡ ಒಂದು ಲೆಕ್ಕದಲ್ಲಿ ಮಾಹಿತಿಯನ್ನ ಕೂಡ ಕೊಡುವಂತ ಪ್ರಯತ್ನವನ್ನ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಈಗ ಮುಂಬೈ ಭದ್ರತಾ ವಿಚಾರವಾಗಿ ಮಹತ್ವದ ಮೀಟಿಂಗ್ ನಡೀತಾ ಇರೋದು. ವಾಣಿಜ್ಯ ನಗರಿ ಮುಂಬೈ, ಏನು ಬೇಕಾದರೂ ಆಗ್ಬಹುದು ಯಾವ ಕ್ಷಣದಲ್ಲಿ. ಶಶಾಂಕ್, ಮುಂಬೈ ಬಹಳ ಇಂಪಾರ್ಟೆಂಟ್ ರಾಜ್ಯ ನಮ್ಮ ದೇಶದಲ್ಲಿ, ವಾಣಿಜ್ಯ ನಗರಿ. ಅದರ ಭದ್ರತೆಗೋಸ್ಕರ ನಾವು ಬಹಳಷ್ಟು ಅಲರ್ಟ್ ಆಗಿರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಸಭೆ ಕರೆದಿರಬಹುದಾ? ಖಂಡಿತವಾಗೂ. ಯಾಕಂದ್ರೆ ಸಮುದ್ರ ತೀರ ಇರುವಂತ ನಗರ ಇದು, ತುಂಬಾ ಬೆಳೆದಿರುವಂತ ನಗರ, ಭಾರತ ದೇಶಕ್ಕೆ ತುಂಬಾ ಬೇಕಾಗಿರುವಂತ ಸಿಟಿ ಇದು, ಮುಂಬೈ ಸಿಟಿ. ಸೊ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಈಗ ಎಮರ್ಜೆನ್ಸಿ ಮೀಟಿಂಗ್ ಏನ್ ಕರೆದಿದ್ದಾರೆ, ಇದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ನಮ್ಮಲ್ಲಿರೋ ಪ್ರೆಷಿಯಸ್ ಥಿಂಗ್ಸ್ ನ ನಾವು ಕಾಪಾಡ್ಕೊಬೇಕಾಗುತ್ತೆ. ಈಗ ಬೆಂಗಳೂರು ಅಂತ ನೀವು ತಗೊಂಡ್ರೆ ನಮ್ಗೆ DRDO ಇದೆ, ಇಸ್ರೋ ಇದೆ, BL ಇದೆ, ಸೊ ಇದೆಲ್ಲ HAL ಇದೆ, ಮೇಜರ್ ಡಿಫೆನ್ಸ್ ರಿಲೇಟೆಡ್ ನಾವು ಸೇಫ್ ಗಾರ್ಡ್ ಮಾಡ್ಕೊಂಡ್ಲೇಬೇಕು. ಯಾವಾಗ ನಾವು ಇದನ್ನೆಲ್ಲ ಸೇಫ್ ಗಾರ್ಡ್ ಮಾಡಿ ನೋಡಿ, ನಮ್ಮ ಬತ್ತಳಿಕೆಯಲ್ಲಿ ಏನೇನಿತ್ತು ಅಂತ ಇದುವರೆಗೂ ಶತ್ರು ರಾಷ್ಟ್ರಕ್ಕೆ ಗೊತ್ತಿಲ್ಲ. ಈಗ ಅವರು ಪ್ಲಾನ್ ಆಫ್ ಆಕ್ಷನ್ ಮಾಡಕ್ ಮುಂಚೆ ನಾವು ಏನು ಬಿಡಬೇಕೋ ಅದನ್ನೆಲ್ಲ ಬಿಟ್ಟು ಅಲ್ಲಿ ಧ್ವಂಸ ಮಾಡ್ತಾ ಇದೀವಿ. ನಾವು ಒಂದೇ S-400 ನಂಬ್ಕೊಂಡಿದ್ವಾ? ಆಕಾಶ್ ಬಗ್ಗೆ ನಾವು ಹೇಳಿದ್ವಾ? ಸೊ ಹಾಗೆ ಈಗ ಪ್ರಪಂಚಕ್ಕೆ ಗೊತ್ತಾಗ್ತಿದೆ ಭಾರತ ದೇಶದ ಹತ್ರ ಏನ್ ಎಕ್ವಿಪ್ಮೆಂಟ್ಸ್ ಇದೆ, ಏನ್ ಆರ್ಮರಿ ಇದೆ, ಏನ್ ಡಿಫೆನ್ಸ್ ಸಿಸ್ಟಮ್ ಇದೆ. ನಮಗೆ 100% ನೆಕ್ಸ್ಟ್ ಯುದ್ಧ ಎಲ್ಲ ಮುಗಿದು ನಾವೆಲ್ಲ ಈ ಪಾಕಿಸ್ತಾನನ ಫಿನಿಶ್ ಕೂಡಲೇ ಮಾಡ್ತೀವಿ, ಸ್ವಲ್ಪ ದಿನದಲ್ಲೇ ಫಿನಿಶ್ ಮಾಡ್ತೀವಿ. ಮಾಡಿದ ನಂತರ ನಮ್ಮ ಡಿಫೆನ್ಸ್ ಸಿಸ್ಟಮ್ ಎಕ್ಸ್ಪೋರ್ಟ್ ಆಗುತ್ತೆ. ಸಾಕಷ್ಟು ದೇಶ ನಮ್ಮ ಬಾಗಿಲಿಗೆ ಬಂದು ನಮ್ಗೆ ಡಿಫೆನ್ಸ್ ಸಿಸ್ಟಮ್ ಬೇಕು ಅಂತ ಕೊಡಿ ಅನ್ನೋ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಯಾಕಂದ್ರೆ ಈಗಾಗಲೇ ನಾವು ಟೆಸ್ಟಿಂಗ್ ಅಂಡ್ ಪ್ರೂವಿಂಗ್, we have tested and proven 100% ಅಕ್ಯುರೇಸಿ ನಮ್ಮಲ್ಲಿದೆ. 100% ನಾವು ಲಾಂಚ್ ಮಾಡಿದ್ರೆ ಟಾರ್ಗೆಟ್ ನ ಹೊಡೆದಾಕಿ ನಮ್ಗೆ ರಿಸಲ್ಟ್ ಕೊಡೋ ಅಂತ ಎಕ್ವಿಪ್ಮೆಂಟ್ಸ್, ಡಿಫೆನ್ಸ್ ಸಿಸ್ಟಮ್ ನಮ್ಮ ಬಳಿ ಇದೆ. ಸೊ ಇದಕ್ಕಿನ್ನ ಪ್ರೂವನ್ ಸಿಸ್ಟಮ್ ಏನು? ಯಾವುದೋ ಒಂದು ದೇಶ, ಪಕ್ಕದ ನೆರೆ ದೇಶ ಚೈನಾನ ನಂಬ್ಕೊಂಡು ಪಾಕಿಸ್ತಾನ ಅರ್ಧ ಹಾಳಾಯಿತು. ಚೈನಾ ಏನ್ ಮಾಡ್ತು, ಇಡೀ ಪ್ರಪಂಚಕ್ಕೆ ಗೊತ್ತು, ಚೈನಾ ಕೊಡೋದೆಲ್ಲ ಡ್ಯೂಪ್ಲಿಕೇಟ್ ಐಟಮ್, ಚೈನಾ ತೋರ್ಸೋದೊಂದು ಮಾಡೋದೊಂದು. ನೀವ್ ಯಾವ್ದನ್ನೇ ತೋರಿಸಿ, ಚೈನಾ ಹೇಳುತ್ತೆ ನಾನು ಇದಕ್ಕೆ ಪ್ಯಾರಲಲ್ ಆಗಿ ಏನೋ ಒಂದು ನಾನು ಮಾಡ್ತೀನಿ ಅಂತ. ನೀವು ಪ್ಯಾರಲಲ್ ಆಗಿ ಮಾಡ್ತೀರೇ ಹೊರತು ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಆ ಕಂಟೆಂಟು, ಅದರಲ್ಲಿರೋ ಸ್ಟೆಬಿಲಿಟಿ, ಆ ಪವರು, ಆ ಕೆಮಿಕಲ್ ಮಿಕ್ಸ್ಚರು ಬೇರೆದ್ರಲ್ಲಿ ನೀವು ಮಾಡ್ಲಿಕ್ಕೆ ಆಗಲ್ಲ. ಸೊ ಹೀಗಿರ್ಬೇಕಾದ್ರೆ ಪಾಕಿಸ್ತಾನ ಎಲ್ಲೋ ಒಂದ್ ಕಡೆ ಚೈನಾನ ನಂಬ್ಕೊಂತು. ಚೈನಾ ಕೊಟ್ಟಂತ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಅವರ ರೆಡಾರ್ ಇಂದ, ಅವರ ಶೆಲ್ಲಿಂಗ್ ಇಂದ, ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ಪ್ರತಿಯೊಂದು ಫೇಲ್ ಆಗಿದೆ. ಈಗ ಯಾರು ಚೈನಾ ಬಳಿ ಟ್ರೇಡ್ ಮಾಡಲ್ಲ. ಸಣ್ಣ ಪುಟ್ಟ ಪಾಕಿಸ್ತಾನನೂ ಹೋಗಲ್ಲ ಅನ್ಸುತ್ತೆ. ಹೌದೌದು, ಸಣ್ಣ ಪುಟ್ಟ ಕಂಟ್ರೀಸ್ ಏನಿದೆ ಇವೆಲ್ಲ ಚೈನಾ ಬಳಿ ಟ್ರೇಡ್ ಮಾಡ್ತಿತ್ತು. ಈಗ ಅವ್ರಿಗೆಲ್ಲ ಗೊತ್ತಾಗಿದೆ ಡಿಫೆನ್ಸ್ ಸಿಸ್ಟಮ್ ಹಿಂಗೆ ಅಂದ್ರೆ ಚೈನಾ ಕಲ್ತಿ ಮಾಲ್ನ ಮಾರುತ್ತೆ ಅಂತ ಎಲ್ಲಾರ್ಗೂ ಗೊತ್ತು. ಬಟ್ ಡಿಫೆನ್ಸ್ ಸಿಸ್ಟಮ್ನು ಕಲ್ತಿಯಾಗಿ ಮಾಡುತ್ತೆ. ಏನೋ ಒಂದು ಆಟ ಸಾಮಾನು ತರ ಅದು ಏನೋ ಕೊಟ್ಬಿಟ್ಟಿದೆ ಅವ್ರಿಗೆ ಏನು ಬೇಡ. ಇನ್ನೊಂದು ಸುಮ್ನೆ ಜನರಲ್ ನಾಲೆಜ್ ಕೇಳ್ತಿದ್ದೀನಿ, ಈ ಚೀನಾದ ಶಸ್ತ್ರಾಸ್ತ್ರಗಳನ್ನ ಕೇವಲ ಪಾಕಿಸ್ತಾನ ಮಾತ್ರ ಖರೀದಿ ಮಾಡುತ್ತಾ, ಜಗತ್ತಿನ ಬೇರೆ ಯಾವ್ದಾದ್ರು ರಾಷ್ಟ್ರಗಳು ಖರೀದಿ ಮಾಡ್ತಾರೆ? ಬೇರೆ ಬೇರೆ ದೇಶ ಅವ್ರ ಬಳಿ ಟ್ರೇಡ್ ಇದೆ. ಆ ದೇಶಗಳಿಗೆ ಈಗ ಆತಂಕ ಆಗಿದೆ. ಅಂದ್ರೆ ಯುದ್ಧದ ಸನ್ನಿವೇಶ ಬೇರೆ ದೇಶಗಳಲ್ಲಿಲ್ಲ. ತೆಗೆದುಕೊಂಡಿದ್ದಾರೆ, ವಾರ್ ಸ್ಟೋರೇಜ್ ಅಲ್ಲಿ ಇಟ್ಟಿದ್ದಾರೆ, ತಗೊಂಡು ಸ್ಟೋರ್ ಮಾಡಿದ್ದಾರೆ, ಅದನ್ನ ಬಳಸಿಲ್ಲ. ಬಳಕೆ ಆಗ್ತಿರೋದು ಇಲ್ಲಿ. ಇವ್ರಿಗೂ ಸಹಿತ ಗೊತ್ತಾಗ್ತಿರಲಿಲ್ಲ. ಇವ್ರು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ರು, ಏನೋ ಒಂದು ಟ್ರೇಡ್ ಮಾಡಬೇಕು, ಅಲ್ಲಿಂದ ಮಟೀರಿಯಲ್ ಬಂತು, ತಗೊಂಡು ಒಂದು ವಾರ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರು. ಬಳಕೆ ಆಗಿಲ್ಲ. ಬಳಸಿದಾಗಲ್ವಾ ಅದ್ರ ಕೆಪಾಸಿಟಿ, ಕೇಪಬಿಲಿಟಿ ಗೊತ್ತಾಗೋದು. ನಿಖರವಾಗಿ ಇದು ಹೋಗುತ್ತಾ, ಹೇಳಿರೋ ಅಷ್ಟು ರೇಂಜ್ ಇದು ರೀಚ್ ಆಗುತ್ತಾ, ನಮ್ಗೆ ಎಫೆಕ್ಟಿವ್ ಆಗಿ ಮೆಜರ್ಸ್ ಕೊಡುತ್ತಾ, ಇದು ಫೈನಲ್ ರಿಸಲ್ಟ್ ಏನಿದೆ ಅಂತ
ಈಗಾಗಲೇ ಪ್ರಪಂಚಕ್ಕೆ ಇದೊಂದು ಮೆಸೇಜ್ ಆಗ್ಬಿಟ್ಟಿದೆ. ಇವ್ರ ಹತ್ರ ಟ್ರೇಡ್ ಮಾಡಿ ಯಾರು ಈ ಡಿಫೆನ್ಸ್ ಐಟಮ್ಸ್ ನ ಕೊಂಡ್ಕೊಂಡಿದ್ದಾರೆ ಆ ದೇಶಗಳಿಗೆಲ್ಲ ಒಂದು ಕ್ವಶನ್ ಮಾರ್ಕ್. ಈಗ ನಾವು ಕೊಂಡ್ಕೊಂಡಿದೀವಿ, ನಮ್ದು ಹಿಂಗೆ ಆಗತ್ತಾ, ನಮ್ದು ಫೇಲ್ಯೂರ್ ಆಗ್ಬಿಟ್ರೆ ನಮ್ ಪರಿಸ್ಥಿತಿ ಏನು ಅಂತ. ಅದನ್ನ ಬಳಸೋದಕ್ಕೂ ಕೂಡ ಭಯ ಪಡುವಂತ 100% ಭಾರತ ದೇಶದ ಬಳಿ ಸಾಕಷ್ಟು ದೇಶ ಕ್ಯೂ ನಿಲ್ಲುವಂತ ಸಂದರ್ಭ ಇದಾಗಿದೆ. ಮುಂದೆ ನಮ್ಮ ದೇಶದ ಬಳಿ ಬಂದು ಅಂಗಲಾಚಿ ನಮ್ಗೆ ಏನಾದ್ರೂ ಮಾಡಿಕೊಡಿ, ನಿಮ್ಮಲ್ಲಿ ಟೆಕ್ನಾಲಜಿ ಟೆಕ್ನಿಕಾಲಿಟಿ ಜಾಸ್ತಿ ಇದೆ, ನಮ್ಗೆ ಏನೋ ಒಂದು ಸಹಾಯ ಮಾಡಿ ಅಂತ ಸಾಕಷ್ಟು ದೇಶ ಭಾರತ ದೇಶದ ಮನೆ ಬಾಗಿಲಿಗೆ ಬಂದು ನಿಲ್ತಾರೆ. ನೋಡಿ, ಭಾರತ ಅಷ್ಟೊಂದು ಬೆಳೆಯುತ್ತಲೇ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇನ್ನು ಬೇರೆ ಬೇರೆ ಟೆಕ್ನಾಲಜಿ ಇದೆ, ಇನ್ನು ಸ್ಟಾರ್ಟ್ ಮಾಡಿಲ್ಲ. ನಮ್ಮ ಕಡೆ ಲೇಸರ್ ಗನ್ಸ್ ಇದೆ. ಆರ್ಮಿನಲ್ಲಿ ಒಂದು ಅಟ್ಯಾಕ್ ಮಾಡಕ್ಕೆ ಹೋಗುತ್ತೆ, ಇಲ್ಲೆಲ್ಲ ಆಚೆ ಕಡೆ ಬರುತ್ತೆ. ಲೇಸರ್ ಗನ್ಸ್ ಇದೆ. ಅದೇ ನೀವು ಹೇಳಿದಾಗ ಈಗೆಲ್ಲ ಬಿಟ್ಟಿರೋದು ಸ್ಯಾಂಪಲ್ ಮಾತ್ರ. ರೋಬೋಸ್ ಇದೆ, ರೋಬೋಸ್ ಡಾಗ್ ತರ ರೋಬೋಸ್ ಇದೆ, ಹ್ಯೂಮನಾಯ್ಡ್ ರೋಬೋಟ್ಸ್ ಇದೆ, ಎಲ್ಲ ಯೂಸ್ ಆಗುತ್ತೆ. ಅದರೆಲ್ಲ ಟೈಮ್ ಇದೆ. ಅದರೆಲ್ಲ ಅದೇನಂತ ಒಂದು ಫೈನಲ್ ಸ್ಟೇಜ್ ಎನ್ಕೌಂಟರ್, ಕ್ಲೋಸ್ ಎನ್ಕೌಂಟರ್ ಬರೋ ಟೈಮ್ನಲ್ಲಿ ಎಲ್ಲ ಯೂಸ್. ಇವು ಸದ್ಯಕ್ಕೆ ಏನ್ ಮಾಡ್ತಾ ಇದ್ದಾರೆ, ರಿಮೋಟ್ ಅಟ್ಯಾಕ್ ಮಾಡ್ತಾರೆ. ರಿಮೋಟ್ ಅಟ್ಯಾಕ್, ಮಿಸೈಲ್ಸ್, ಏರ್ ಅಟ್ಯಾಕ್, ಅದೆಲ್ಲ ರಿಮೋಟ್. ಕ್ಲೋಸ್ ಎನ್ಕೌಂಟರ್ ಬಂದ್ಮೇಲೆ ಲ್ಯಾಂಡ್ ಅಟ್ಯಾಕ್ ಬಂದು ಇದೆಲ್ಲ ಬರುತ್ತೆ. ಅದ್ರ ಇನ್ನೊಂದು ಟೈಮ್ ಇದೆ. ಜಸ್ಟ್ ಇದಂದ್ರೆ ಒಂದು ಟ್ರಯಲ್ಸ್ ತರ ನೋಡ್ತಾ ಇದ್ರಿ ಈ ಪಿಕ್ಚರ್ ಬಾಕಿ ದೋಸ್ತು. ಮತ್ತೆ ಇನ್ನೊಂದು ಏನು ಗೊತ್ತಾ, ಈ ಟೈಮ್ನಲ್ಲಿ ಯಾರು ಇನ್ವೆಸ್ಟ್ ಮಾಡಿದಿರೋ ಡಿಫೆನ್ಸ್ ಕಂಪನಿನಲ್ಲಿ, ಡಿಫೆನ್ಸ್ ಮಿಷನರಿ ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದ ಅವ್ರ ಶೇರ್ಸ್ ತುಂಬಾ ಅಪ್ರಿಷಿಯೇಟ್ ಆಗುತ್ತೆ. ಯಾಕೆ ತುಂಬಾ ಆರ್ಡರ್ಸ್ ಬರ್ತದೆ. ಹೆಂಗಿರುತ್ತೆ, ಒಂದ್ಸತಿ 100 ಮಿಸೈಲ್ ತಗೊಂಡ್ಮೇಲೆ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಪರ್ಚೇಸ್ ಮಾಡೋದಿಲ್ಲ. ಹೌದು, ಇವಾಗ ಏನಾಗುತ್ತೆ, ಯೂಸ್ ಆಗ್ತಾ ಇದೆ ಅಂದ್ರೆ ಮತ್ತೆ ರಿಪೀಟ್ ಆರ್ಡರ್ ಬರುತ್ತೆ ಕಂಪನೀಸ್ಗೆ, ಮ್ಯಾನುಫ್ಯಾಕ್ಚರಿಂಗ್ ರಿಪೀಟ್ ಆರ್ಡರ್ ಬರುತ್ತೆ. ಅದು ಇಂಡಿಯನ್ ಕಂಪನೀಸ್ ಆಗಲಿ, ಫ್ರಾನ್ಸ್ ಕಂಪನಿ ಆಗಲಿ, ರಷ್ಯನ್ ಆಗಲಿ, ಅದ್ರಲ್ಲಿ ಮತ್ತೆ ರಿಪೀಟ್ ಆರ್ಡರ್. ಅದಕ್ಕೆ ನಮಗೆ 40% ಯೂಸ್ ಮಾಡಿದ್ವಿ ಈ ವಾರನಲ್ಲಿ. 40% ರಿಪ್ಲಿನಿಶ್ ಮಾಡಲೇಬೇಕು, ಫಿಲ್ಅಪ್ ಮಾಡಿ ಟಾಪ್ ಅಪ್ ಮಾಡಬೇಕು. ಆರ್ಡರ್ಸ್ ಬರುತ್ತೆ. ಕಂಪನೀಸ್ ಯಾರು ಡಿಫೆನ್ಸ್ ಕಂಪನಿ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಒಳ್ಳೇದಾಗುತ್ತೆ. ನಮ್ಮ ಕಂಪನಿ ಹೆಸರು, ನಮ್ಮ ಡಿಫೆನ್ಸ್ ಕಂಪನಿ ಹೆಸರು ತುಂಬಾ ಚೆನ್ನಾಗಿ ಆಗುತ್ತೆ ಫ್ಯೂಚರ್ನಲ್ಲಿ. ಎಸ್, ಈಗ ಈ ದಾಳಿಗಳನ್ನ ನಾವು ಗಮನಿಸ್ತಾ ಇದ್ರೆ ಇದು ಇಲ್ಲಿಗೆ ನಿಲ್ಲುತ್ತಾ ಶಶಾಂಕ್? ಭಾರತ ನಿಲ್ಲಿಸುವಂತ ಮನಸ್ಸು ಮಾಡಿದ್ರು ಪಾಕಿಸ್ತಾನ ಮೇ ಬಿ ಮತ್ತೆ ಹುಚ್ಚು ಸಾಹಸ ಕೈ ಹಾಕುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಅಲ್ಲ, ನಿಲ್ಲಿಸೋ ಉದ್ದೇಶ ನಮಗಿಲ್ಲ, ನಾವು ಮುಗಿಸೋ ಉದ್ದೇಶದಲ್ಲಿ ಇದೀವಿ. ನಿಲ್ಲಿಸೋದು ಹೋಗಿದೆ. ಈಗ ಮುಗಿಸೋ ಪರಿಸ್ಥಿತಿಗೆ ನಾವು ಬಂದಿದೀವಿ. ಮುಗಿಸ್ತೀವಿ ಇದನ್ನ, ಮುಗಿಸ್ಲೇಬೇಕಾಗಿದೆ. ಒಂದು ಫೈನಲ್ ಎಂಡ್, ಫೈನಲ್ ಫುಲ್ ಸ್ಟಾಪ್ ಇಲ್ಲಿ ಇಡ್ಲೇಬೇಕು. ಯಾಕಂದ್ರೆ ಪ್ರಪಂಚಕ್ಕೆ ಇದು ಮುಳ್ಳಾಗ್ಬಿಟ್ಟಿದೆ. ಪಾಕಿಸ್ತಾನ ಅವ್ರಿಗೆ ಅವ್ರ ದೇಶನ ಹೆಂಗೆ ನಾವು ಬೇರೆ ದೇಶಗಳು ನೋಡಿ ತುಂಬಾ ಕಾಂಪಿಟೇಷನ್ ಲೆವೆಲ್ ಇದೆ, ಕಾಂಪೀಟ್ ಮಾಡ್ತಾ ಇದೀವಿ. 2025 ಬಂದಿದೆ. ಈಗ ಯಾವ್ದೋ 1990 ನಾವಿಲ್ಲ. ಇವ್ರು ಮೈಂಡ್ ಸೆಟ್, ಇವ್ರು ಬದಲೇ ಆಗಿಲ್ಲ. ಇವ್ರು ಇನ್ನ 1000 ರೂಪಾಯಿ ಕೊಡ್ತೀನಿ, ಕಲ್ಲು ಓಡಿಸೋಣ, ಅಲ್ಲಿ ಬಿಡೋಣ, ಇಲ್ಲಿ ಬಿಡೋಣ, ಈ ರೀತಿನೇ ಇದೆ. ಅರೆ, ನಮ್ಮ ನೆರೆ ರಾಷ್ಟ್ರ, ಪಕ್ಕದ ದೇಶ ಚಂದ್ರನ ಮೇಲೆ ಬಾವುಟನ ಹಾಕ್ತಿದೆ. ನಾವು ಯಾವ ಮಟ್ಟಿಗೆ ನಾವಿದೀವಿ, ನಾವೇನಾದ್ರೂ ಅಚೀವ್ ಮಾಡೋಣ ಅನ್ನೋದು ಆ ಹೆಲ್ದಿ ಕಾಂಪಿಟೇಷನ್ ಇರಬೇಕು ಯಾವತ್ತೇ ಆಗ್ಲಿ ನೇಬರಿಂಗ್ ಕಂಟ್ರೀಸ್ಗೆ. ಈ ನೇಬರಿಂಗ್ ಕಂಟ್ರಿಗೆ ಇದಕ್ಕೆ ತಲೆ ಬುಡ ಏನೂ ಇಲ್ಲ. ಇನ್ನ ಕಲ್ಲು ಓಡಿಸ್ತೀನಿ, ಗುಂಡು ಓಡಿಸ್ತೀನಿ, ಒಳಗಡೆ ನುಗ್ಗಿಸ್ತೀನಿ. ಆ ಭಾರತ, ಈ ಭಾರತ ನಮ್ಮನ್ನ ಬಿಡಿ, ಭಾರತ ಬಿಡಿ, ಅಷ್ಟೊಂದು ದ್ವೇಷ ಮಾಡ್ಬಿಡ್ತಾರೆ. ಓಕೆ, ಭಾರತವನ್ನ ಫಾಲೋ ಮಾಡೋದು ಬೇಡ. ಫಾಲೋ ಮಾಡುವಂತ ಚೀನಾ ಎಲ್ಲಿದೆ? ಚೀನಾ ಎಲ್ಲೋ ಹೋಗಿ ಕೂತಿದೆ. ಪಾಕಿಸ್ತಾನ ಎಲ್ಲಿದೆ? ಅದನ್ನಾದ್ರೂ ನೋಡಿ ಕಲಿಬೇಕಲ್ವಾ ಪಾಕಿಸ್ತಾನದಗೋಸ್ಕರನೇ ಈಗ ಮೇಡ್ ಇನ್ ಇಂಡಿಯಾ ಸ್ಟ್ಯಾಂಪ್, ಮೇಡ್ ಇನ್ ಇಂಡಿಯಾ ಇದೆಲ್ಲ ಇಡೀ ವಿಶ್ವಕ್ಕೆ ಪರಿಚಯ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಡೀ ವಿಶ್ವದಲ್ಲಿ ಮೇಡ್ ಇನ್ ಇಂಡಿಯಾ ಸ್ಟ್ಯಾಂಪ್ ವರ್ಕ್ ಆಗುತ್ತೆ. ಹೆಂಗೆ ಡಿಜಿಟಲ್ ಇಂಡಿಯಾ ನಾವು ಮಾಡಿದೀವಿ, ಮೇಡ್ ಇನ್ ಇಂಡಿಯಾ ಸ್ಟ್ಯಾಂಪ್ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ದೇಶನೂ ನಮ್ಮ ದೇಶದ ಹತ್ರ ಬಂದು ನಮ್ಮ ಟ್ರೇಡ್ ಬೆಳೆಯುತ್ತೆ. ನೋಡಿ, ಒಂದು F-16 US ಏರ್ಕ್ರಾಫ್ಟ್ ಗೆ ನಮ್ಮ ಮೇಡ್ ಇನ್ ಇಂಡಿಯಾ ಹೊಡೆದಾಗ S-400 ಅಂದ್ರೆ F-16 ವ್ಯಾಲ್ಯೂ ಏನಾಗುತ್ತೆ ಸದ್ಯಕ್ಕೆ ಕಡಿಮೆ ಆಗಿತ್ತು. ಯಾಕೆ ಇಲ್ಲಿವರೆಗೆ ಏನಾಗುತ್ತೆ, F-16 ಅಂದ್ರೆ ಒಳ್ಳೆ ಸಾಫಿಸ್ಟಿಕೇಟೆಡ್ ಫೈಟರ್ ಜೆಟ್ ಅಂತ, ಫೈಟರ್ ಜೆಟ್, ಬೆಸ್ಟ್ ಫೈಟರ್ ಜೆಟ್ ಅಂತ ಒಂದು ಇಂಪ್ರೆಷನ್ ಇದೆ. ಇಂಪ್ರೆಷನ್ ಹೊಡೆದು ಹೋಗಿತ್ತು. ಯಾಕೆ ಅಟ್ಯಾಕ್ ಮಾಡಿದ್ಮೇಲೆ F-16 ವ್ಯಾಲ್ಯೂನು ಕಡಿಮೆ ಆಗುತ್ತೆ. ನೆಕ್ಸ್ಟ್ F-16 ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ, ಯಾರು ಮಾಡಬೇಕು ಅಂದ್ರೆ ಇಂಡಿಯಾನೇ ಮಾಡಬೇಕು. ಅದಕ್ಕಿಂತ ಸಾಫಿಸ್ಟಿಕೇಟೆಡ್ ಕೆಪಾಸಿಟಿ ಯಾರ ಹತ್ರ ಅಂದ್ರೆ ಇಂಡಿಯಾನೇ ಮಾಡಬೇಕು. ನೆಕ್ಸ್ಟ್ ಇಂಡಿಯಾ ಮುಂದೆ ಬರ್ತಾರೆ, ಬಾಕಿ ಮುಂದೆ ನಮ್ಗೆ ಇಂಡಿಯಾ F-16 ಅಂದ್ರೆ ಬೆಟರ್ ಏರ್ಕ್ರಾಫ್ಟ್ ಮಾಡಿ ಸಪ್ಲೈ ಮಾಡಿ. ವಾರ್ ಎಕ್ವಿಪ್ಮೆಂಟ್ಸ್ ಎಲ್ಲ ಭಾರತ ದೇಶದ ಹತ್ರ ಬಂದೇ ಬರ್ತಾರೆ. ಯಾಕಂದ್ರೆ ನಾವು ಪ್ರೂವ್ ಮಾಡ್ತಾ ಇದೀವಿ, ಪ್ರತಿ ಒಂದನ್ನು ನಾವು ಹೊರಗಡೆ ತೆಗೆದು ಪ್ರೂವ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಈ 5th ಜನರೇಷನ್ ಟೆಕ್ನಾಲಜಿ ಏನಿದೆ ಅದನ್ನ ಹೊರಗಡೆ ಬಿಟ್ಟಿಲ್ಲ ನಾವು. ಅದು ಹೊರಗಡೆ ಬಿಟ್ಟಾಗ ಪ್ರಪಂಚ ಶಾಕ್ ಆಗುತ್ತೆ. ಈ ರೀತಿ ಎಲ್ಲ ಇತ್ತ ಭಾರತ ದೇಶದ ಒಳಗಡೆ, ಗೊತ್ತಾಗಿಲ್ಲ ಅಂತ. ಸೊ ಟೆಕ್ನಾಲಜಿ ವೈಸ್ ನಾವು ತೀರಾ ಮುಂದುವರೆದಿದ್ದೀವಿ. ಇನ್ನು ಬುಲೆಟ್ ಪ್ರೂಫ್ ಜಾಕೆಟ್ಸ್ ಎಲ್ಲ ಸುಮಾರು ಐಟಮ್ಸ್ ಇದೆ.